ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಗಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯದಲ್ಲಿ ತಮ್ಮೆಲ್ಲರನ್ನ ವಂದಿಸಿ ಆಹ್ವಾನಿಸ್ತಕ್ಕಂಥನಾಗಿದ್ದಾನೆ. ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ ಆತನ ಯೋಜನೆಯನ್ನು ತೋರಿಸಲಿಕ್ಕೋಸ್ಕರ ಒಂದು ವಿಶೇಷ ಕಾರ್ಯವನ್ನು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಅನೇಕರು ತಮ್ಮ ಜೀವಿತದಲ್ಲಿ ರಕ್ಷಣೆ ಪಡೆಯಲಿಕ್ಕೆ ಬಹಳ ಆಸಕ್ತಿಯುಳ್ಳವರಾಗಿದ್ದಾರೆ. ಆದ್ದರಿಂದ ಅವರಿಗೆ ಅನೇಕ ಸಲ ದಾರಿ ತೋರದೇ ಇರತಕ್ಕಂಥ ಒಂದು ಸಮಸ್ಯೆ ನೋಡುತ್ತೇವೆ. ಅದರಿಂದ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ದೇವರು ನಮಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆಯನ್ನು ತಿಳಿದುಕೊಳ್ಳಿಕ್ಕೋಸ್ಕರ ಆತನು ನಮ್ಮನ್ನು ಕರೀತಕ್ಕಂಥನಾಗಿದ್ದಾನೆ. ಅಂದ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ದೇವರ ನಮಗೆ ಸ್ತೋತ್ರವಾಗಲಿ. ನೀವೆಲ್ಲೇ ಇರಲಿ, ಹೇಗೆ ಇರಲಿ, ಯೇಸು ಕ್ರಿಸ್ತನ ನಾಮವನ್ನು ತಿಳಿದು ಆತನ ರಕ್ಷಣೆ ಯೋಜನೆ ಅರ್ಥ ಮಾಡಿಕೊಂಡು ಜೀವಿಸುವುದೇ ನಮ್ಮ ಆಸೆಯಾಗಿದೆ. ಈ ಸಮಯ ವಿಶೇಷವಾಗಿ ಈ ಲೋಕದಲ್ಲಿ ಪಾಪ ಯಾವ ರೀತಿ ಬಂತು ಎಂಬುದನ್ನು ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಲೋಕದಲ್ಲಿ ಪಾಪ ನಾವು ನೋಡುವಾಗ ಅನೇಕರು ತಿಳ್ಕೊಳ್ತಕ್ಕಂಥದ್ದು ಈ ಪಾಪ ಬರ್ತಕ್ಕಂಥದ್ದು ಏದೆನ್ ತೋಟದ ಮೇಲೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆದರೆ ಪಾಪ ಏದೆನ್ ತೋಟದಲ್ಲಿ ಬಂದಿಲ್ಲ. ಆದರೆ ಮನುಷ್ಯನ ಉಂಟು ಮಾಡಲಿಕ್ಕೆ ಆತನ ದೇವರು ಯೋಜನೆ ಮಾಡಿದಾಗ ಪರಲೋಕದಲ್ಲಿ ನೋಡ್ತೇವೆ. ಪರಲೋಕದ ಒಂದು ದೃಶ್ಯದಲ್ಲಿ ಪರಲೋಕದಲ್ಲಿ ದೇವರು ಮತ್ತು ದೇವದೂತರು ಆ ಸಮೂಹದಲ್ಲಿರುವಾಗ ದೇವರು ಒಂದು ಮನುಷ್ಯನ ಉಂಟು ಮಾಡಲಿಕ್ಕೆ ಒಂದು ಯೋಜನೆ ಮಾಡಿದನು. ಮನುಷ್ಯನ ಉಂಟು ಮಾಡಬೇಕು, ಆ ಮಾನವನಿಗೆ ಒಂದು ರಕ್ಷಣೆ ಕೊಡಬೇಕು, ಮಾನವನ ಸೃಷ್ಟಿ ಮಾಡಿ ಅವನ ಜೊತೆ ನಾನು ಇರಬೇಕೆಂಬುದಾಗಿ ದೇವರು ಒಂದು ಕಾರ್ಯ ಮಾಡಿದನು. ಆದರೆ ಪ್ರಿಯರೇ, ಈ ಸಮಯದಲ್ಲಿ ನಿಮಗೆ ಎಚ್ಚಲಿಕ್ಕೆ ಇಷ್ಟಪಡ್ತೇನೆ. ದೇವರು ಮಾಡಿದ ಒಂದು ಯೋಜನೆಯನ್ನು ಅಲ್ಲಿ ಯೋಚನೆ ಮಾಡಿರುವಾಗ ಆ ಸಂದೇಶವನ್ನು ಅನೇಕ ದೇವದೂತರಿಗೆ ಅಲ್ಲಿ ಹರಡಲ್ಪಡ್ತು. ಆ ದೇವದೂತರು ಅದನ್ನು ತಿಳಿದುಕೊಂಡು ಅದರಲ್ಲಿ ಒಬ್ಬ ಪ್ರಧಾನ ದೇವದೂತನು, ಅವನ ಹೆಸರು ಲೂಸಿಫರ್ ಅಂತ, ಅವನಿಗೆ ವಿಷಯನ ಯಾರೋ ಒಬ್ಬ ದೇವದೂತನು ಕೊಟ್ಟನು. ಅದನ್ನು ಕೇಳಿ ಆ ಪ್ರಧಾನ ದೇವದೂತನಿಗೆ ಬಹಳ ಕೋಪವಾಯಿತು. ಆತನಿಗೆ ಸಿಟ್ಟು ಬಂದು ಆತನ ದೇವರಿಗೆ ವಿರುದ್ಧವಾಗಿ ವಿಚಾರ ಮಾಡಲಿಕ್ಕೆ ಶುರು ಮಾಡಿದನು. ದೇವರನ್ನು ಯಾಕೆ ಈ ವಿಷಯನ ತಿಳಿಸಲಿಲ್ಲ, ಯಾಕೆ ನನ್ನನ್ನು ಆ ಒಂದು ಯೋಜನೆಯಲ್ಲಿ ಕರೀಲಿಲ್ಲ ಎಂಬುದಾಗಿ ಅವನನ್ನು ಕರೆದನು. ಆ ಸಮಯದಲ್ಲಿ ದೇವರು ಅವನನ್ನು ಕರೆದು ಕೇಳ್ತಾನೆ, ಯಾಕೆ ಈ ರೀತಿ ಮಾಡ್ತಾಯಿದ್ದೆ ಎಂಬುದಾಗಿ. ಆ ಸಮಯದಲ್ಲಿ ಲೂಸಿಫರ್ನ ಹೇಳ್ತಾನೆ, ನಿನ್ನ ಒಂದು ರಕ್ಷಣೆ ಯೋಜನೆಗೆ ನಾನು ಯಾಕೆ ಕರಲಿಲ್ಲ. ಯೇಸು ಹೇಳ್ತಾನೆ, ದೇವರು ಹೇಳ್ತಾನೆ ಒಂದು ಮಾತು, ನೀನು ದೇವರಲ್ಲ. ಸೃಷ್ಟಿ ಮಾಡಲ್ಪಟ್ಟಿರ್ತಕ್ಕಂಥ ಯಾವುದೇ ವಸ್ತು ದೇವರಾಗಲಿಕ್ಕೆ ಸಾಧ್ಯವಿಲ್ಲ ಅಥವಾ ದೇವರ ಸ್ಥಾನದಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಂದ ಪ್ರಿಯರೇ, ಆ ಸಮಯದಲ್ಲಿ ಪರಲೋಕದಲ್ಲಿ ಆ ಒಂದು ಗಲಿಬಿಲಿಯನ್ನು ನೋಡ್ತಕ್ಕಂಥರಾಗಿದ್ದೇವೆ. ಆದರೆ ಈ ಲೂಸಿಫರ್ನಿ ಏನಾಗಿದ್ದನು, ಅವನ ಪರಿಸ್ಥಿತಿ ಹೇಗಿತ್ತು? ಎಜಿಕೇಲ 28:1-17 ನೋಡುವಾಗ ಲೂಸಿಫರ್ನ ಅವರ ಜೀವಿತದಲ್ಲಿ ಅವನು ಯಾವುದೇ ಒಂದು ಕುಂದು ಇಲ್ಲದೇ ಇರತಕ್ಕಂಥವನಾಗಿದ್ದನು. ಅವನು ಪರಿಪೂರ್ಣ ಸುಂದರನಾಗಿದ್ದನು. ಅವನಿಗೆ ಸಂಪೂರ್ಣ ಜ್ಞಾನ ಇತ್ತು. ರಾಗ ಹಾಡ್ತಕ್ಕಂಥ ವಿಷಯದಲ್ಲಾಗಲಿ ಯಾವುದೇ ವಿಷಯದಲ್ಲಿ ಯಾವುದೂ ತೊಂದರೆ ಇರಲಿಲ್ಲ. ಎಲ್ಲವೂ ಅವನಿಗೆ ಪರಿಪೂರ್ಣ ಜ್ಞಾನ ಕೊಡಲ್ಪಟ್ಟಿತ್ತು. ಆದರೆ ಆ ಪರಿಪೂರ್ಣ ಜ್ಞಾನದಿಂದ ಅವನು ಯೆಶಾಯ 14ನೇ ಅಧ್ಯಾಯದಲ್ಲಿ ನೋಡುವಾಗ 12-17 ಓದುವರೆಗೂ ನೋಡುವಾಗ ಅಲ್ಲಿ ಸೈತಾನನ ಒಂದು ಲೂಸಿಫರ್ನ ಒಂದು ಯೋಚನೆಯನ್ನು ಅಲ್ಲಿ ನೋಡ್ತಕ್ಕಂಥರಾಗಿದ್ದೇವೆ. ಆ ಪ್ರಧಾನ ದೇವದೂತನಾಗಿರ್ತಕ್ಕಂಥ ಆ ಲೂಸಿಫರ್ನ ವಿವರಣೆ ಈ ರೀತಿ ಕೊಡಲ್ಪಟ್ಟಿದೆ. ಆಹಾ, ಉದಯ ನಕ್ಷತ್ರವೇ ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಎತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯವರೆಗೆ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನರಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತನಿಗೆ ಸರಿಸಮಾನಾಗುವೆನು ಅಂದುಕೊಂಡಿಯಲ್ಲ. ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಿಬಿಟ್ಟಿದ್ದಿ. ಅಲ್ಲಿಂದ ಆ ಒಂದು ಸ್ಥಳದಲ್ಲಿ ಅವನ ಸ್ಥಾನ ತಪ್ಪಿ ಹೋಯಿತು. ಪ್ರಿಯರೇ, ಸಮಯದಲ್ಲಿ ಅವನಿಗೆ ಅಂಥ ಒಂದು ಯೋಚನೆಯ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಲೂಸಿಫರ್ನು ದೇವರಿಗೆ ವಿರುದ್ಧವಾಗಿ ಪರಲೋಕದಲ್ಲಿ 1/3 ತನ್ನ ಕಡೆ ಆ ದೇವದೂತನ್ನು ಆರಿಸಿಕೊಂಡು ದೇವರಿಗೆ ವಿರುದ್ಧವಾಗಿ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದನು. ಅಲ್ಲಿ ಪರಲೋಕದಲ್ಲಿ ಒಂದು ಮಹಾಯುದ್ಧ ನಡೆಯಿತು. ಘಟ ಸರ್ಪನ ಮಧ್ಯದಲ್ಲಿ, ಮಿಕಾಯಲ್ ಮಧ್ಯದಲ್ಲಿ ಮತ್ತು ಲೂಸಿಫರ್ನ ಮಧ್ಯದಲ್ಲಿ, ಇಬ್ಬರ ಮಧ್ಯದಲ್ಲಿ ಒಂದು ಬಹಳ ಹೋರಾಟ ಆಯಿತು. ಅದು ನಾವು ಪ್ರಕಟಣೆ ಅಧ್ಯಾಯದಲ್ಲಿ ನೋಡ್ತಕ್ಕಂಥರಾಗಿದ್ದೇವೆ. ಆತನು ಮಹಾಯುದ್ಧ ಆದಾಗ
ಅವನ ಜೀವಿತ ನೋಡ್ತಕ್ಕಂಥರಾಗಿದ್ದೇವೆ. ಅಂಥ ಮಹಾಯುದ್ಧದ ಸಮಯದಲ್ಲಿ ಆ ಒಂದು ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನದಿಂದ ಕೆಲವು ವಚನ ಓದುವಾಗ ಅಲ್ಲಿ ಸಂಪೂರ್ಣವಾಗಿ ನೋಡ್ತಕ್ಕಂಥರಾಗಿದ್ದೇವೆ. ಪರಲೋಕದಲ್ಲಿ ಯುದ್ಧ ನಡೆಯುವಾಗ ಆ ಒಂದು ಘಟಸರ್ಪನು, ಆ ಲೂಸಿಫರ್ನು ಸೋತು ಬಿದ್ದು ಲೋಕಕ್ಕೆ ಹೋದನೆಂಬುದಾಗಿ. ಪ್ರೇರಿತ ದಿವಸ ನಿಮಗೆ ಎಚ್ಚರಿಕೆ ಇಷ್ಟಪಡ್ತೇನೆ. ದೇವರು ಆ ಸೈತಾನ್, ಆ ಒಂದು ಲೂಸಿಫರನ್ನು ಉನ್ನತ ಸ್ಥಾನ ಇದ್ದಾಗಿಯೂ ಸಹ, ದೇವರ ಮಧ್ಯದಲ್ಲಿ ಒಳ್ಳೆಯ ರೀತಿ ಅವನು ಜೀವಮಾನ ಮಾಡ್ತಾ ಇದ್ದರೂ ಸಹ ದೇವರ ವಿರುದ್ಧವಾಗಿ ಅವನು ಕಾರ್ಯ ಮಾಡಿದನು. ಬರ್ತಕ್ಕಂಥ ಸಮಯ ಒಂದು ಯುದ್ಧದಲ್ಲಿ ಒಂದು ಸವಾಲು ಹಾಕಿದನು. ದೇವರೇ, ನೀನು ಒಬ್ಬ ಮಾನವನ ಸೃಷ್ಟಿ ಮಾಡಲಿಕ್ಕೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ನೀನು ಸೃಷ್ಟಿ ಮಾಡು, ಆದರೆ ನಾನು ಅವನನ್ನು ನಿನಗೆ ವಿರುದ್ಧವಾಗಿ ನಡ್ಕೊಂಡು ಹೋಗಲಿಕ್ಕೆ ನಾನು ಮಾಡ್ತೇನೆ ಎಂಬುದಾಗಿ ಆ ಒಂದು ಲೂಸಿಫರ್ನು ದೇವರಿಗೆ ಒಂದು ಸವಾಲು ಹಾಕಿದನು. ಅಲ್ಲಿ ಒಂದು ಪ್ರಶ್ನೆ ಬಂತು, ನಾನು ಈ ಮನುಷ್ಯನನ್ನು ಯಾವ ರೀತಿ ನಾನು ಇಡಬೇಕು, ಮನುಷ್ಯನ ಸೃಷ್ಟಿ ಮಾಡಬೇಕು ಅಥವಾ ಇಲ್ಲ ಅಂತಕ್ಕಂಥ ಅನೇಕ ಒಂದು ದೇವದೂತರು ಬಂದು ಪ್ರಶ್ನೆ ಕೇಳಿದಾಗ ದೇವರವನಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಸೃಷ್ಟಿ ಮಾಡೋದು ನಿಲ್ಲಿಸೋದಿಲ್ಲ. ಯಾಕಂದರೆ ದೇವರ ಒಂದು ಯೋಜನೆ, ದೇವರ ಯೋಜನೆ ಆಗಿರ್ತಕ್ಕಂಥ ಈ ಒಂದು ಕಾರ್ಯವನ್ನು ನಾನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವು ದೇವದೂತರು ಪ್ರಶ್ನೆ ಕೇಳ್ತಾರೆ, ಸ್ವಾಮಿ, ನೀನು ಈ ಒಂದು ಲೋಕವನ್ನು ಸೃಷ್ಟಿ ಮಾಡ್ತಾ ಇದ್ದಿ, ಈ ಲೋಕ ಸೃಷ್ಟಿ ಮಾಡ್ತಕ್ಕಂಥ ಸಮಯದಲ್ಲಿ ನೀನು ಒಂದು ವೇಳೆ ಆ ಒಂದು ಜನಾಂಗ, ಅಲ್ಲಿರ್ತಕ್ಕಂಥ ಮನುಷ್ಯನು ಈ ಒಂದು ಲೂಸಿಫರ್ನ ಮಾತು ಕೇಳಿದ್ರೆ ಪರಿಣಾಮ ಏನು ಎಂಬುದಾಗಿ ಅವರು ಕೇಳಿದಾಗ ದೇವರು ಹೇಳ್ತಾನೆ, ನಾನು ಅವ್ರಿಗೊಂದು ಯೋಚನೆ ಮಾಡಿದ್ದಾನೆ. ನನಗೆ ಗೊತ್ತು ಮನುಷ್ಯರು ಅವನಿಗಿಂತೂ ಬಲಹೀನರು ಎಂಬುದಾಗಿ. ಬಲಹೀನರಾಗಿರ್ತಕ್ಕಂಥ ಈ ಮನುಷ್ಯನನ್ನು ನಾಶ ಮಾಡಲಿಕ್ಕೆ ಅಥವಾ ಹಾಳು ಮಾಡಲಿಕ್ಕೆ ಅವನು ಯೋಜನೆ ಮಾಡಿರುವಾಗ ನಾನು ಸಹ ಒಂದು ಯೋಜನೆ ಮಾಡಿದ್ದೇನೆ. ಅವನ ರಕ್ಷಣೆಗೋಸ್ಕರ ನಾನೇ ಆ ಭೂಲೋಕಕ್ಕೆ ಹೋಗ್ತೇನೆ, ಆ ಭೂಲೋಕಕ್ಕೆ ಹೋಗಿ ಅವರೆಲ್ಲರಿಗೋಸ್ಕರ ನಾನು ಪ್ರಾಣವನ್ನು ಕೊಡ್ತೇನೆ ಎಂಬುದಾಗಿ ಅವನು ದೇವರು ಅವರಿಗೆ ಒಂದು ವಾಗ್ದಾನ ಮಾಡಿದನು. ಆ ಸಮಯದಲ್ಲಿ ದೇವದೂತರು, ಸ್ವಾಮಿ ನೀನು ಹೋಗಬೇಡ, ಯಾಕಂದರೆ ಅವನು ಬಹಳ ಕುರುರಿದ್ದಾನೆ. ಮಾನವನಾಗಿ ನೀವು ಹೋದಾಗ ಮಾನವನ ಎಲ್ಲ ಬಲಹೀನತೆಗಳು ನಿನ್ನಲ್ಲಿರುವಾಗ ನಿನಗೆ ಬಹಳ ಕಷ್ಟ ಕೊಡ್ತಾನೆ, ನಾವು ಯಾರಾದರೂ ಹೋಗ್ತೇವೆ ಎಂಬುದಾಗಿ ಕೇಳಿಕೊಂಡಾಗ ಸ್ವಾಮಿಯವರಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ಅಲ್ಲ, ಮಾನವನ ರಕ್ಷಣೆಗೋಸ್ಕರ ನಾನೇ ಬಾಧ್ಯನಾಗಿರುವಾಗ ನಾನೇ ಭೂಲೋಕಕ್ಕೆ ಹೋಗ್ತೇನೆ. ನಾನೇ ಭೂಲೋಕಕ್ಕೆ ಹೋಗಿ ಅವನ ಒಂದು ರಕ್ಷಣೆಗೋಸ್ಕರ ನಾನು ತೀರ್ಮಾನ ಮಾಡ್ತೇನೆ ಎಂಬುದಾಗಿ ಆತನ ಯೋಚನೆ ಮಾಡಿದನು. ಅದಕ್ಕೆ ಮೊದಲನೇ ಸಂಧಿ 19-20ನೇ ವಚನದಲ್ಲಿ ಹೇಳ್ತದೆ, ಆತನು ಜಗದುತ್ಪತ್ತಿಗೆ ಮೊದಲು ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಮಗಾಗಿ ಪ್ರತ್ಯಕ್ಷನಾದನು. ಅಂತ್ಯಕಾಲದಲ್ಲಿ ನಮಗಾಗಿ ಪ್ರತ್ಯಕ್ಷನಾದನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬರೋದಕ್ಕಿಂತ ಮುಂಚೆ ಆತನ ವಿಷಯವಾಗಿ ಅನೇಕ ದೇವದೂತರು, ಅನೇಕ ಪ್ರವಾದಿಗಳು ಆತನ ವಿಷಯದಲ್ಲಿ ಮಾತಾಡಿದ್ದಾರೆ. ಆ ಮನುಷ್ಯರು ಪಾಪ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಬರೋದಕ್ಕಿಂತ ಮುಂಚೆ ಆತನು ಎಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ, ಯಾವ ಸ್ಥಳದಲ್ಲಿ ಹುಟ್ಟುತ್ತಾನೆ, ಯಾರು ಹೊಟ್ಟೆಲ್ಲಿ ಹುಟ್ಟುತ್ತಾನೆ, ಎಂಥ ಪರಿಸ್ಥಿತಿಯಲ್ಲಿ ಹುಟ್ಟುತ್ತಾನೆ, ಎಲ್ಲವನ್ನ ಬಹಳ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆ. ಆ ಒಂದು ವಿಷಯವನ್ನು ನೋಡುವಾಗ ಸಂಪೂರ್ಣ ತಮ್ಮ ಜೀವಿತದಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯವನ್ನು ದೇವರು ಸ್ಥಾಪನೆ ಮಾಡಿದನು. ದೇವರು ಮಾಡಿರ್ತಕ್ಕಂಥ ಯೋಜನೆಯಲ್ಲಿ ಯಾವುದು ಕುಂದು ಇರಲಿಲ್ಲ. ಸಂಪೂರ್ಣವಾಗಿ ದೇವರ ಒಂದು ಯೋಜನೆಗೆ ಒಳಗಾದರು. ಆತನ ಮರಣದವರೆಗೆ, ಪ್ರತಿಯೊಂದು ಹುಟ್ಟಿದ ದಿನದಿಂದ ಮರಣದವರೆಗೆ ಪ್ರತಿಯೊಂದನ್ನು ವಿವರಿಸಲ್ಪಟ್ಟಿದೆ. ಇತಿಹಾಸ ಅನ್ನುವಾಗ ಅದು ಆಗಿ ಹೋಗಿರ್ತಕ್ಕಂಥ ಗಳಿಗೆ ನೋಡ್ತೇವೆ. ಅದು ಯೇಸು ಕ್ರಿಸ್ತನ ಒಂದು ಜೀವಿತದಲ್ಲಿ ನೋಡುವಾಗ ಆತನು ಹುಟ್ಟೋದಕ್ಕಿಂತ ಮುಂಚೆ ಎಲ್ಲವನ್ನೂ ಪ್ರವಾದಿಸಲ್ಪಟ್ಟಿತ್ತು. ಪ್ರವಾದನೆ ಅಂದರೆ ಇತಿಹಾಸ ಮೊದಲೇ ಬರೆದಿರ್ತಕ್ಕಂಥದ್ದು ಎಂಬುದನ್ನು ನೋಡ್ತಕ್ಕಂಥರಾಗಿದ್ದೇವೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ಪ್ರತಿಯೊಂದು ಬರೆಯಲ್ಪಟ್ಟಿತ್ತು. ಅದಕ್ಕೋಸ್ಕರ ಯೇಸುಸ್ವಾಮಿ ತನ್ನ ವಾಗ್ದಾನದ ಮೇರೆಗೆ ಆತನು ಈ ಲೋಕಕ್ಕೆ ಬಂದನು. ಆತನು ಈ ಭೂಲೋಕಕ್ಕೆ ಬಂದು ತನ್ನ ಎಲ್ಲ ಸಂಪೂರ್ಣ ಜೀವಿತನ ದೇವರಿಗೆ ಒಪ್ಪಿಸಿಕೊಟ್ಟನು. ಆದರೆ ಲೂಸಿಫರ್ನು ತಮ್ಮ ಜೀವಿತದಲ್ಲಿ ಮಾಡ್ತಕ್ಕಂಥ ಅನೇಕ ಕಾರ್ಯಗಳು ನೋಡುವಾಗ ಯಾವುದಾದ್ರೂ ರೀತಿಯಲ್ಲಿ ಜನಗಳನ್ನು ಮೋಸ ಮಾಡಬೇಕು, ಯಾವುದಾದ್ರೂ ರೀತಿ ಜನಗಳನ್ನು ನಾವು ಸಂದೇಹಕ್ಕೆ ತರಬೇಕು, ತೊಂದರೆಗಳು ಮಾಡಬೇಕೆಂಬುದೇ ಸೈತಾನ ಉದ್ದೇಶವಾಗಿದೆ. ಆ ಸೈತಾನ ಉದ್ದೇಶವಾಗಿರ್ತಕ್ಕಂಥ ಆ ಒಂದು ಕಾರ್ಯವನ್ನು ಯೇಸುಸ್ವಾಮಿ ಈ ಲೋಕದಲ್ಲಿ ಹುಟ್ಟೋದಕ್ಕಿಂತ ಮುಂಚೆ ದೇವರೆಲ್ಲ ಯೋಜನೆ ಮಾಡಿದನು, ಎಲ್ಲ ಒಂದು ಕಾರ್ಯ ಮಾಡಿದನು. ಆದರೆ ನಾವು ನೋಡ್ತಕ್ಕಂಥರಾಗಿದ್ದೇವೆ, ದೇವರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಆತನು ಸೃಷ್ಟಿ ಮಾಡಿದಾಗ ಸೈತಾನಿಗೆ ಬಹಳ ಕೋಪದಲ್ಲಿ, ಬಹಳ ಸಿಟ್ಟಿನಲ್ಲಿ ಆತನ ತೊಂದರೆಗಳು ಮಾಡಿದನು. ಆ ತೊಂದರೆಗಳು ಮಾಡಿದಾಗ ನಾವು ನೋಡ್ತೇವೆ, ಆದಮನ ಹವಳನ್ನು ಸೃಷ್ಟಿ ಮಾಡಿದಾಗ ದೇವರು ಆ ಲೋಕದಲ್ಲಿ ಅವರಿಗೋಸ್ಕರ ಒಂದು ಏದೇನು ತೋಟವನ್ನು ಸೃಷ್ಟಿ ಮಾಡಿ, ಏದೇನು ತೋಟದಲ್ಲಿ ದೇವರು ಆದಮ ಮತ್ತು ಹವಳನ್ನು ಒಂದು ವ್ಯವಸಾಯ ಮಾಡಿ ಬದುಕಲಿಕ್ಕೆ ಇಟ್ಟನು. ಈ ಲೋಕವನ್ನು ಸೃಷ್ಟಿ ಮಾಡಿದನು. ನಮ್ಮೆಲ್ಲರಿಗೂ ಗೊತ್ತಿದ್ದ ಪ್ರಕಾರ ದೇವರು ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ, ನಾಲ್ಕನೇ ದಿನ, 5, 6 ಎಲ್ಲ ದಿನಗಳಲ್ಲಿ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ 6ನೇ ದಿನದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೊಡಲ್ಪಟ್ಟು
ಮನುಷ್ಯನಿಗೆ ಹೇಳ್ತಾನೆ, ಆದಾಮನೇ, ನೀನು ಈ ಲೋಕದಲ್ಲಿ ಈ ಒಂದು ಏದೇನು ತೋಟದಲ್ಲಿ ನೀನು ವ್ಯವಸಾಯ ಮಾಡಿ ನೀನು ಬದುಕಬೇಕು ಎಂಬುದಾಗಿ ದೇವರು ಅವನನ್ನು ಆಶೀರ್ವದಿಸಿದನು. ಮತ್ತು ದೇವರು ಆ ಒಂದು ಆದಾಮನಿಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯ ಅಂತಂದರೆ, ಆದಾಮನೇ, ಈ ಲೋಕದಲ್ಲಿ ಈ ಒಂದು ಏದೇನು ತೋಟದಲ್ಲಿರ್ತಕ್ಕಂಥ ಎಲ್ಲ ಮರದ ಹಣ್ಣನ್ನು ತಿನ್ಬೋದು, ಆದರೆ ಒಂದನ್ನು ನಿನಗೆ ಎಚ್ಚರಿಸ್ತೇನೆ, ಒಳ್ಳೆಯದರ ಮತ್ತು ಕೆಟ್ಟದರ ಅರುವನ್ನು ಹುಟ್ಟಿಸ್ತಕ್ಕಂಥ ಹಣ್ಣನ್ನು ಮಾತ್ರ ನೀನು ತಿನ್ನಬಾರ್ದು. ಯಾಕಂದರೆ ನಿನಗೆ ವಿರುದ್ಧವಾಗಿ ಸೈತಾನನು ಹೊಂಚು ಹಾಕ್ತಾ ಇದ್ದಾನೆ. ಆ ಹೊಂಚಾಗ್ತಕ್ಕಂಥ ಸೈತಾನನ ಒಂದು ಕೈಯಿಂದ ನೀನು ಬಚಾಯಿಸ್ಕೊಳ್ಬೇಕಾದ್ರೆ ನೀನು ಒಂದು ಕಾರ್ಯ ಮಾಡಬೇಕು. ಆ ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸ್ತಕ್ಕಂಥ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ದೇವರು ಈ ಒಂದು ಆದಾಮನಿಗೆ ಎಚ್ಚರಿಸಿದನು. ಆದಾಮನನ್ನು ಕೇಳಿದನು. ಆಮೇಲೆ ಸ್ವಲ್ಪ ದಿನಗಳಾದ ಮೇಲೆ ದೇವರು ಆದಾಮ ಮತ್ತು ಹವಳನ್ನು ಇಬ್ಬರು ಆ ಏದೇನು ತೋಟದಲ್ಲಿ ಅವರಿಟ್ಟಿರುವಾಗ, ಆ ಏದೇನು ತೋಟದಲ್ಲಿ ಇಬ್ಬರು ಭಾಳ ಸಂತೋಷವಾಗಿ ಆದಾಮ ಮತ್ತು ಹವಳು ತಿರುಗಾಡಿಕೊಂಡು ದೇವ್ರ ಜೊತೆಲಿ ಪ್ರತಿದಿನ ಸಾಯಂಕಾಲ ದೇವ್ರ ಜೊತೆಲಿ ಮಾತಾಡ್ತಕ್ಕಂಥರಾಗಿದ್ದರು. ತಂಗಾಳಿಯಲ್ಲಿ ದೇವರು ಬಂದು ಅವ್ರ ಜೊತೆಲಿ ಮಾತಾಡ್ತಿದ್ದನು. ಒಬ್ರಿಗೊಬ್ಬರು ಹಂಚ್ಕೊಂಡು ಪ್ರೀತಿಯಿಂದ ನಡೀತಾ ಇದ್ದರು. ಆದರೂ ಪ್ರಿಯರೇ, ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಂದು ದಿವಸ ತಿಳಿಯದ ರೀತಿಯಲ್ಲಿ ಸೈತಾನನು ಸರ್ಪದ ರೂಪದಲ್ಲಿ ಆ ಒಂದು ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸ್ತಕ್ಕಂಥ ಮರದ ಮೇಲೆ ಕಾಣಿಸ್ಕೊಂಡನು. ಆ ಒಂದು ಹವಳನ್ನು ಒಬ್ಬಳೇ ಇರುವ ಪರಿಸ್ಥಿತಿ ನೋಡುವಾಗ, ಆ ಒಬ್ಬಳೇ ಇರ್ತಕ್ಕಂಥ ಪರಿಸ್ಥಿತಿ ನೋಡುವಾಗ ಸೈತಾನನು ಅವಳನ್ನು ಆಕರ್ಷಣೆ ಮಾಡಿದನು. ಪ್ರೇರೆ, ಅನೇಕ ಸಲ ಮನುಷ್ಯನು ಪಾಪ ಮಾಡುವಾಗ ಒಬ್ಬನೇ ಇರುವಾಗ ಸೈತಾನ ಶೋಧನೆ ಬರ್ತದೆ. ಯಾವುದೇ ಒಂದು ಸೈತಾನ ಶೋಧನೆ ನಾವು ಜಯಿಸಬೇಕಾದ್ರೆ ನಾವು ಒಬ್ಬರಿರಲಿಕ್ಕೆ ಪ್ರಯತ್ನ ಮಾಡಬಾರ್ದು. ನಮ್ಮ ಜೊತೆಯಲ್ಲಿ ಯಾರಾದರೂ ಇರಬೇಕು, ಜೋಡಿ ಇರಬೇಕು. ಜೋಡಿ ಇರೋದ್ರಿಂದ ಏನಾಗ್ತದೆ, ನಮಗೆ ಅನೇಕ ಸಲ ನಮ್ಮ ಪಾಪಗಳು ದೂರ ಮಾಡಲಿಕ್ಕೆ ಸಹಾಯವಾಗ್ತದೆ. ಆದರೆ ಈ ಹವಳು ದೇವರನ್ನು ಬಿಟ್ಟು, ಆದಾಮನ್ನು ಬಿಟ್ಟು ದೂರ ಹೋದಳು. ಆವಾಗ ಅವಳು ಸಹವಾಸ, ಆ ಒಂದು ಲೂಸಿಫರ್ನು ಸಹವಾಸ ಶುರುವಾಯಿತು. ಲೂಸಿಫರ್ನು ಅವಳ ಜೊತೆಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದನು. ಏನವ್ವ, ಯಾವ ಮರದ ಹಣ್ಣನ್ನು ನೀನು ತಿನ್ನಬಾರ್ದು ಎಂಬುದಾಗಿ ದೇವರು ಹೇಳಿದ್ದಾನೆ. ಅವಳು ಸಂಕೋಚದಲ್ಲಿ ಹೇಳಿದಳು, ಈ ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸ್ತಕ್ಕಂಥ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಎಂಬುದಾಗಿ ಹೇಳಿದಾಳೆ. ತಿಂದರೆ ಏನಾಗ್ತದೆ? ತಿಂದರೆ ನಿಮಗೆ ಒಳ್ಳೆಯದು, ನೀನು ತಿಂದರೆ ದೇವರ ಹಾಗೆ ಆಗುತ್ತೀ ಎಂಬುದಾಗಿ ತಿಳ್ಕೊಂಡು ದೇವರು ತಿನ್ನಬಾರ್ದು ಎಂಬುದಾಗಿ ನಿಮ್ಮನ್ನು ಖಂಡಿಸಿದ್ದಾನೆ. ತಿಂದರೆ ಏನಾಗೋದಿಲ್ಲ, ಹೇಗೂ ಸಾಯೋದಿಲ್ಲ, ನಾವು ಈ ಹಣ್ಣನ್ನು ತಿನ್ನಬಹುದು ಎಂಬುದಾಗಿ ಅವನು ಸ್ಪಷ್ಟವಾಗಿ ಅವರನ್ನು ಎಚ್ಚರಿಸಿದನು. ಪ್ರೇರೆ, ಅವಳು ನೋಡಲಿಕ್ಕೆ ಸುಂದರವಾಗಿತ್ತು ಹಣ್ಣು, ತಿನ್ನಲಿಕ್ಕೆ ರುಚಿಯಾಗಿರ್ತಕ್ಕಂಥ ಹಣ್ಣನ್ನು ಅವಳು ಅದನ್ನು ತೆಗೆದುಕೊಂಡಳು. ಅದರ ಮೊದಲು ತಾನು ತಿಂದಳು. ಅದನ್ನು ತಿಂದು ತನ್ನ ಗಂಡನಿಗೆ ಕೊಟ್ಟಳು. ತಾನು ತಂದು ಗಂಡನಿಗೆ ಕೊಡೋದಕ್ಕಿಂತ ಮುಂಚೆ ತಾನು ಗಂಡ ಹತ್ರ ಹೋಗಿ ಅವಳಿಗೆ ಸಂತೋಷವಾಗಿ ಈ ವಿಷಯನ ತಿಳಿದು, ನೋಡು, ಈ ಹಣ್ಣಿನಲ್ಲಿ ಭಾಳ ರುಚಿ ಇದೆ, ಇದನ್ನು ನಾನು ಎಲ್ಲವನ್ನು ನೋಡಬಲ್ಲೆ ಎಂಬುದಾಗಿ ಹೇಳಿ ಆ ಹಣ್ಣು ತನ್ನ ಗಂಡನಿಗೂ ಸಹ ಕೊಟ್ಟಳು. ಆ ಗಂಡನು ಸಹ ಅದನ್ನು ತೆಗೆದುಕೊಂಡನು. ಅದನ್ನು ತೆಗೆದುಕೊಂಡು ಅದನ್ನು ತಿಂದನು. ಅವರಿಬ್ಬರು ಹಣ್ಣು ತಿಂದ ಮೇಲೆ ತಮಗೆ ಗೊತ್ತಾಯ್ತು ತಾವು ಬೆತ್ತಲೆಯಾಗಿದ್ದಾರೆ ಎಂಬುದಾಗಿ. ಅಯ್ಯೋ, ನಾವು ಬೆತ್ತಲೆಯಾಗಿದ್ದೇವೆ, ನಾವು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇವೆ. ಬಹಳನ್ನು ಯೋಚನೆಯಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ಸಾಯಂಕಾಲ ಯಥಾ ಪ್ರಕಾರ ದೇವರು ಮತ್ತೆ ಅವರನ್ನು ಭೇಟಿ ಮಾಡಲಿಕ್ಕೆ ಬಂದನು. ಆ ಸಮಯದಲ್ಲಿ ಆದ ಮತ್ತು ಹಾಳು ಇಬ್ಬರು ಓಡಿ ಹೋಗಿ ಒಂದು ಪೊದೆಯಲ್ಲಿ ಅಡುಕೊಂಡು ಕೂತ್ಕೊಂಡ್ರು. ಆ ಪೊದೆಯಲ್ಲಿ ಅಡ್ಕೊಂಡು ಕೂತಿರುವಾಗ ದೇವರು ಬಂದು ಆದಾಮನಿಗೆ ಕರೀತಾನೆ, ಆದಾಮನೇ, ಆದಾಮನೇ, ನೀನು ಎಲ್ಲಿರುತ್ತಿ? ಆದಾಮನು ಹೇಳಿದನು, ಸ್ವಾಮಿ, ನಾವು ಆ ಒಳ್ಳೆಯದರ ಕೆಟ್ಟದ ಅರುವನ್ನು ಹುಟ್ಟಿಸ್ತಕ್ಕಂಥ ಹಣ್ಣನ್ನು ತಿಂದಿದ್ದೇವೆ. ಕೊನೆಯದಾಗಿ ನೀವು ನನ್ನ ಮಾತನ್ನು ಮೀರಿ ಆ ಹಣ್ಣನ್ನು ತಿಂದಿರಾ ಎಂಬುದಾಗಿ ಬಹಳ ದುಃಖದಿಂದ ಸ್ವಾಮಿ ಅವರನ್ನು ಕರೆದನು. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಿಮ್ಮನ್ನು ಎಚ್ಚರಿಸ್ತೇನೆ. ದೇವರು ನಾವು ಮಾಡಿರ್ತಕ್ಕಂಥ ಯಾವ ರೀತಿ ಆದಾಮನು ಮತ್ತು ಹವಳ ಇಬ್ಬರು ಮಾಡಿದ ತಪ್ಪಿಗಾಗಿ ಆತನಿಗೆ ಬಹಳ ದುಃಖವಾಯಿತು. ಆತನ ಯೋಚನೆಯಲ್ಲಿ ಒಂದು ಗಂಡಾಂತರ ಬಂತು. ಸೈತನ ಮಾತು ಕೇಳಿದ್ರು ಎಂಬುದಾಗಿ ಆತನ ನೋವು ಉಂಟಾಯಿತು. ಅದೇ ರೀತಿ ಇವತ್ತು ನೀನು ಯಾವಾಗ ನೀನು ಒಂದು ಪಾಪ ಮಾಡಿದಾಗ, ದೇವರ ವಿರುದ್ಧವಾಗಿ ನಡ್ಕೊಂಡು ಹೋಗುವಾಗ, ದೇವರು ಅದೇ ನೋವು ಇವತ್ತು ಸಹ ಅನುಭವಿಸುವನಾಗಿದ್ದಾನೆ. ಆದಮ ಹವಳ ಪಾಪ ಮಾಡಿರ್ತಕ್ಕಂಥ ನೋವಿನ ಅನುಭವ ಇವತ್ತು ಸಹ ಆ ದೇವರು ನಿನ್ನ ಪಾಪದಿಂದ ಆತನ ನೋವಲ್ಲಿ ಉಂಟಾಗ್ತಕ್ಕಂಥದ್ದಾಗಿದೆ. ಅದರಿಂದ ಆದಾಮನೇ, ಆದಾಮನೇ, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟು ನೀನು. ಅದಕ್ಕಾಗಿ ದೇವರು ಆದಾಮನೇ, ನೀನು ಮಾಡಿದಂಥ ಪಾಪದ ಪ್ರಾಯಶ್ಚಿತ್ತವಾಗಿ ನೀನು ಒಂದು ಕಾರ್ಯ ಮಾಡುವ.
ನಿನ್ನನ್ನು ರಕ್ಷಿಸೋಕ್ಕೋಸ್ಕರ ಒಂದು ಯೋಜನೆ ಮಾಡಿದ್ದೇನೆ. ಆ ಯೋಜನೆ ಅಂದರೆ ನೀನು ಸಾಯಬೇಕಾಗಿರ್ತಕ್ಕಂಥ ಸ್ಥಳದಲ್ಲಿ ನೀನೊಂದು ಕುರಿಯನ್ನು ತೆಗೆದುಕೋ. ಆ ಕುರಿಯನ್ನು ತೆಗೆದುಕೊಂಡು ಆ ಕುರಿಯ ಮೇಲೆ ಕೈಯನ್ನಿಡು. ನೀನು ಮಾಡಿದ ತಪ್ಪನ್ನು ಆ ಕುರಿ ಮೇಲೆ ಹಾಕು. ಯಾಕಂದರೆ ನಾನು ಒಂದು ದಿವಸ ಈ ಲೋಕಕ್ಕೆ ಬರ್ತೇನೆ, ನಿಮ್ಮ ಎಲ್ಲರ ಪಾಪಗಳಿಗೋಸ್ಕರ ನಾನು ಪ್ರಾಣವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಆದಾಮನಿಗೆ ಹೇಳಿದನು. ಆದಾಮನು ದೇವರ ಹೇಳಿದ ರೀತಿಯಲ್ಲಿ ಆತನು ಒಂದು ಕುರಿಯನ್ನು ತೆಗೆದುಕೊಂಡನು. ಆದಾಮ ಮತ್ತು ಹವಳು ಇಬ್ಬರು ಸೇರಿ ಆ ಕುರಿ ತಲೆ ಮೇಲೆ ಕೈ ಇಟ್ಟು ಅದ್ಮೇಲೆ ಪ್ರಾರ್ಥನೆ ಮಾಡಿದರು. ಸ್ವಾಮಿ, ನಾವು ನಿನ್ನ ಮಾತನ್ನು ಮೀರಿ ಬೇಡವೆಂದ ಹಣ್ಣನ್ನು ನಾವು ತಿಂದು ಪಾಪ ಮಾಡಿದ್ದೇವೆ, ನಮಗೆ ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿ ಆ ಕುರಿಯನ್ನು ಕತ್ತರಿಸಿದರು. ಸ್ವಲ್ಪ ಹೊತ್ತು ಆ ಕುರಿ ಒದ್ದಾಡಲಿಕ್ಕೆ ಶುರು ಮಾಡ್ತು, ಓಡಾಡಲಿಕ್ಕೆ ಶುರು ಮಾಡ್ತು. ಆಮೇಲೆ ಸ್ವಲ್ಪ ಹೊತ್ತು ಮೇಲೆ ಕೈಕಾಲು ಆಡಿಸೋದನ್ನು ಬಿಟ್ಬಿಡ್ತು. ಆ ಸಮಯದಲ್ಲಿ ಪ್ರಿಯರೇ, ಅವಳು ಕೇಳ್ತಾಳೆ, ಇದು ಯಾಕೋ ಹೇಳ್ತಾ ಇಲ್ಲ, ಈ ಕೈಕಾಲು ಬಡಿತಾ ಇಲ್ಲ. ಆದಾಮನು ಹೇಳ್ತಾನೆ, ಈ ಒಂದು ಕುರಿ ನೀರು ಹೇಳೋದಿಲ್ಲ, ಇನ್ನು ಮುಂದೆ ಇದು ಜೀವಿಸುವುದಿಲ್ಲ, ಇದಕ್ಕೆ ಸಾವು ಅಂತಾರೆ. ನೀನು ಸಾಯಬೇಕಾಗಿರ್ತಕ್ಕಂಥ ಈ ಒಂದು ಸಾವನ್ನು ಕುರಿ ತನ್ನ ಪ್ರಾಣವನ್ನು ಬಲಿ ಕೊಡಲ್ಪಟ್ಟಿದೆ. ಯಾಕಂದರೆ ನನ್ನ ಪಾಪಕ್ಕೋಸ್ಕರ, ನಮ್ಮ ಎಲ್ಲ ಸಂತಾನದ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಒಂದು ದಿವಸ ಈ ಲೋಕಕ್ಕೆ ಬರುವನಾಗಿದ್ದಾನೆ. ದೇವರೇ ಮನುಷ್ಯನ ರೂಪವನ್ನು ತಾಳಿ ಈ ಲೋಕಕ್ಕೆ ಬರುವನಾಗಿದ್ದಾನೆ. ಅದರಿಂದ ಆತನು ಬರುವವರೆಗೆ ನಮ್ಮ ಮಕ್ಕಳು ಇದೇ ರೀತಿ ಮಾಡಬೇಕು. ಯಾಕಂದರೆ ಅವರು ಜೀವಿಸಬೇಕು, ಸಾಯಬಾರ್ದು. ಅದಕ್ಕೋಸ್ಕರ ಮನುಷ್ಯನು ಸಾಯಬಾರ್ದು ಎಂಬುದಾಗಿ ದೇವರು ತಿಳಿದುಕೊಂಡು ಈ ಒಂದು ಯೋಜನೆಯನ್ನು ಮಾಡಿದ್ದಾನೆ. ಅದರಿಂದ ಪ್ರಿಯರೇ, ಆ ಒಂದು ವಿಷಯನ ಆದಾಮನು ತನ್ನ ಮಕ್ಕಳಿಗೆ ತಿಳಿಸಿದನು. ತನ್ನ ಮಕ್ಕಳು ಆ ಒಂದು ಸಂಸ್ಕಾರವನ್ನು ಅದೇ ರೀತಿ ಮಾಡ್ತಾ ಬಂದರು. ಆದರೆ ಕಾಯನ್ನು ತಂದೆಯ ಮಾತನ್ನು ಕೇಳಿ ಯಾವ ರೀತಿ ಸಂಸ್ಕಾರ ಮಾಡಬೇಕು ಆ ಸಂಸ್ಕಾರ ಅವರು ಮಾಡಿದರು. ಆದರೆ ಹೇಬೇಲನು ಕಾಯನ್ನು ಅದನ್ನು ಮಾಡಲಿಲ್ಲ. ಕಾಯನಿಗೆ ವಿರುದ್ಧವಾಗಿ ಅವನು ಮಾಡಿಕೊಂಡನು. ಅದಕ್ಕೋಸ್ಕರ ದೇವರು ಹೇಬೇಲನ ಕಾಣಿಕೆಯನ್ನು ಸ್ವೀಕಾರ ಮಾಡಿದನು. ಆದರೆ ಕಾಯನ್ನು ತಿರಸ್ಕಾರ ಮಾಡಿದನು. ಕಾರಣಕ್ಕೆ ತಿರಸ್ಕಾರ ಮಾಡಿದ ಕಾರಣಕ್ಕೆ ಆ ಬಲಿಯಲ್ಲಿ ರಕ್ತವಿರಲಿಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ರಕ್ತದಾರವಿಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ. ಅಂದ ಪ್ರಿಯರೇ, ಇವತ್ತು ಹೆಚ್ಚಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ರಕ್ತ ಸುರಿಸಿದ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಪಾಪ ವಿಮೋಚನೆ ಉಂಟು. ಯಾರ್ಯಾರು ಯೇಸುಸ್ವಾಮಿಯನ್ನು, ಯೇಸು ಕ್ರಿಸ್ತನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ತಾರೋ, ಯೇಸುಸ್ವಾಮಿ ನನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ಆ ರಕ್ತವನ್ನು ನನ್ನ ಪಾಪ ಶುದ್ಧೀಕರಿಸ್ತದೆ ಎಂಬುದಾಗಿ ತಿಳ್ಕೊಳ್ತಾರೋ ಅವರು ರಕ್ಷಿಸಲ್ಪಡ್ತಾರೆ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ನನ್ನ ಪಾಪಕ್ಕಾಗಿ ಮತ್ತು ನಿಮ್ಮ ಪಾಪಕ್ಕಾಗಿ ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸಿದ್ದಾನೆ. ಅದರಿಂದ ಪ್ರಿಯರೇ, ಇವತ್ತು ದಿವಸ ಹಚ್ಚರಿಸ್ತೇನೆ, ಯೇಸು ಕ್ರಿಸ್ತನ ರಕ್ತ ಅಮೂಲ್ಯವಾದ ರಕ್ತವಾಗಿದೆ. ಯೇಸು ಕ್ರಿಸ್ತನ ರಕ್ತ ಪಾಪವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಾಗಿದೆ. ಯೇಸು ಕ್ರಿಸ್ತನ ರಕ್ತದಿಂದಲೇ ಸಂಪೂರ್ಣ ನಮಗೆ ಬಿಡುಗಡೆ ಉಂಟು. ಅದಕ್ಕೋಸ್ಕರ ಯೇಸುಸ್ವಾಮಿ ಈ ಸಂಸ್ಕಾರವನ್ನು ಪ್ರತಿಯೊಬ್ಬರು ಮಾಡ್ಕೊಂಡು ಬಂದರು. ಅದಕ್ಕೋಸ್ಕರ ಯೇಸುಸ್ವಾಮಿ ಯಾವಾಗ ಆತನು ಈ ಲೋಕದಲ್ಲಿ ಸತ್ತನೋ, ಯಾವಾಗ ಸಿಲುಬೆ ಮೇಲೆ ಹಾಕಲ್ಪಟ್ಟರು, ಸಿಲುಬೆ ಮೇಲೆ ಹಾಕಿಟ್ಟಿರುವಾಗ ಆತನು ಸತ್ತಾಗ ಆ ದೇವಾಲಯದಲ್ಲಿರ್ತಕ್ಕಂಥ ಪರದೆಯು ಮೇಲಿಂದ ಕೆಳಗೆ ಹರಿದು ಹೋಯಿತು. ಇನ್ನು ಮುಂದೆ ಯಾವ ಕಾರಣಕ್ಕಾಗಿ ಆ ಒಂದು ಆಲಯದಲ್ಲಿ ಬಲಿ ಕೊಡ್ತಕ್ಕಂಥ ಸಂಸ್ಕಾರ ಇರಬಾರ್ದು. ಯಾಕಂದರೆ ಯೇಸು ಸ್ವಾಮಿನೇ ಈ ಲೋಕದ ಪಾಪಕ್ಕೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಆ ಒಂದು ವಿಷಯದಲ್ಲಿ ಇವತ್ತು ನಾವು ಕುರಿ ಕೊಯ್ಯೋದಾಗಲಿ, ರಕ್ತ ಸುರಿಸ್ತಕ್ಕಂಥದ್ದಾಗಲಿಲ್ಲ. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಯಾರು ಅಂಗೀಕರಿತಾರೋ ಅವರ ಪಾಪಗಳು ತೊಳೆಯಲ್ಪಡ್ತದೆ, ಅವರು ರಕ್ಷಿಸಲ್ಪಡ್ತಾರೆ. ಇವತ್ತು ದೇವರು ಆ ರಕ್ಷಣೆಗೋಸ್ಕರ ನಮ್ಮನ್ನು ನೋಡ್ತಕ್ಕಂಥನಾಗಿದ್ದಾನೆ. ನಾವೆಲ್ಲೇ ಇರಲಿ, ಹೇಗೆ ಇರಲಿ, ನಾವು ದೇವರ ಸನ್ನಿಧಾನದಲ್ಲಿ ದೇವರ ರಕ್ತವನ್ನು ಸ್ವೀಕಾರ ಮಾಡಿಕೊಳ್ತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಯಾರೂ ಆತನ ಗುರುತು ಇರಲಿಲ್ಲ, ಯಾವ ಥರ ಅವ್ರು ತಿಳ್ಕೊಳ್ಳಲಿಲ್ಲ, ಯಾರಂತ ಅವ್ರಿಗೆ ಗೊತ್ತೂ ಇರಲಿಲ್ಲ. ಅದಕ್ಕೋಸ್ಕರ ಸ್ನಾನಿಕನಾದ ಯೋಹಾನನು ದೀಕ್ಷೆ ಸ್ನಾನ ಕೊಡ್ತಕ್ಕಂಥ ಸಮಯದಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. ಈ ಲೋಕ ಬರ್ತಕ್ಕಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ. ಆ ಸಮಯದಲ್ಲಿ ಈ ಒಂದು ಸ್ನಾನಿಕನಾದ ಯೋಹಾನನು ಯೋಹಾನ ಬರೆದ ಸುವಾರ್ತೆ 1ನೇ ಸಂಧಿ 29ನೇ ವಚನ ಹೇಳ್ತಕ್ಕಂಥದ್ದಾಗಿದೆ. ಮರುದಿನ ಯೋಹಾನನು ತನ್ನ ಕಡೆ ಬರುವ ಯೇಸುವನ್ನು ನೋಡಿ, ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂದು ಹೇಳಿದೆ. ಹೌದು, ಯೇಸುಸ್ವಾಮಿಯನ್ನು ಪರಿಚಯ ಮಾಡಿಕೊಟ್ಟನು. ಯೇಸುಸ್ವಾಮಿ ಬರುವಾಗ ಈತನು ಲೋಕದ ರಕ್ಷಕನು, ಈತನೇ ಪಾಪದ ವಿಮೋಚಕನು ಎಂಬುದಾಗಿ
ಆತನು ಪರಿಚಯ ಮಾಡಿಕೊಟ್ಟನು. ಇವತ್ತು ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಮತ್ತು ನಿನ್ನ ಹೃದಯದಲ್ಲಿ ಬರ್ತಕ್ಕಂಥ ಬಹಳ ಅವಶ್ಯಕತೆ ಇದೆ. ನನ್ನ ಪಾಪ ನಿನ್ನ ಪಾಪ ತೊಳಿತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರಿಯರೇ, ಒಂದು ದಿವಸ ಒಬ್ಬ ತಂದೆ ಮತ್ತು ಮಗ ಇಬ್ಬರು ಜಗಳ ಆಡಿಕೊಂಡ್ರು. ಅವನೊಂದು ಕಡೆ ಹೋದನು, ಇವನು ಒಂದು ಕಡೆ ಹೋದನು. ಆ ಇಬ್ಬರ ಮಧ್ಯದಲ್ಲಿ ಒಂದಾಗಲಿಕ್ಕೆ ಯಾವುದೂ ಆಸ್ಪದ ಇರಲಿಲ್ಲ. ಆದರೆ ಅವರ ಮಗನ ಓಡುವಿಕೆ ಹೋಗುವುದು ಪ್ರಯುಕ್ತವಾಗಿ ತಾಯಿ ಬಹಳ ಕಾಯಿಲೆಯಲ್ಲಿ ಬಿದ್ದುಕೊಂಡು ತನ್ನ ಮಗನಿಗೋಸ್ಕರ ಎದುರು ನೋಡ್ತಾ ಇದ್ದಳು. ಅಯ್ಯೋ, ನನ್ನ ಮಗನು ಯಾವಾಗ ಬರ್ತಾನೆ, ನನ್ನ ಮಗನ ನೋಡಬೇಕು, ನಾನು ಸಾಯೋದಕ್ಕಿಂತ ಮುಂಚೆ ನನ್ನ ಗಂಡ ನನ್ನ ಮಗ ಒಂದಾಗಬೇಕೆಂಬುದಾಗಿ ಅವಳು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಳು. ಒಂದು ದಿವಸ ಗಂಡನ ಕರೀತಾಳೆ. ಕರೆದು, ನೋಡ್ರಿ, ನನ್ನ ಜೀವಿತದಲ್ಲಿ ಒಂದು ಆಸೆ ಇದೆ. ನಾನು ಕಳೆದು ಹೋಗಿರ್ತಕ್ಕಂಥ ನನ್ನ ಮಗನನ್ನು ನಾನು ಪುನಃ ನೋಡಬೇಕು, ನೀವಿಬ್ಬರು ಒಂದಾಗಬೇಕು, ಯಾವ ಕಾರಣಕ್ಕೂ ನೀವು ಬೇರೆ ಇರಬಾರ್ದು ಎಂಬುದಾಗಿ ತಾಯಿ ಗಂಡನನ್ನು ಕೇಳ್ಕೊಳ್ತಾಳೆ. ಗಂಡನು ತನ್ನ ಮಗನಿಗೆ ಸುದ್ದಿ ಹೇಳಿ ಕಳಿಸ್ತಾನೆ. ಆ ಸುದ್ದಿ ಹೇಳಿ ಕಳಿಸಿದಾಗ ಆ ಮಗನು ಅಲ್ಲಿಗೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಅವನೊಂದು ಕಡೆ ನಿಂತ್ಕೊಳ್ತಾನೆ, ತಂದೆ ಒಂದು ಕಡೆ ನಿಂತ್ಕೊಳ್ತಾನೆ. ಇಬ್ಬರು ಮಾತಾಡೋದಿಲ್ಲ. ಆ ಸಮಯದಲ್ಲಿ ತಾಯಿ ತನ್ನ ಗಂಡನ ಕರೀತಾಳೆ, ಇಲ್ಲಿ ಬನ್ನಿ ಅಂತ. ಮಗನನ್ನು ಕರೆದು ಹೇಳ್ತಾಳೆ, ಮಗನೇ, ನಾನು ಲೋಕದಲ್ಲಿ ಇರೋದಿಲ್ಲ, ನಾನು ಲೋಕ ಬಿಟ್ಟು ಹೋಗ್ತಾ ಇದ್ದೇನೆ. ನಾನು ಲೋಕ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನೀವಿಬ್ಬರು ಈ ರೀತಿಯಾಗಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ನೀವು ಒಂದಾಗಿರಬೇಕು. ನಂದು ಒಂದೇ ಆಸೆ ಇದೆ, ನೀನು ಒಂದಾಗಿರಬೇಕು. ನಿಮ್ಮ ಮೊದಲನೇ ಪ್ರೀತಿಯಲ್ಲಿ ಯಾವ ರೀತಿ ಮೊದಲೇ ಪ್ರೀತಿ ಇತ್ತೋ ಅದೇ ಪ್ರೀತಿಯಲ್ಲಿ ಒಂದಾಗಿರಬೇಕು, ಯಾವ ಕಾರಣಕ್ಕೂ ಬೇರೆ ಆಗಬಾರ್ದು ಎಂಬುದಾಗಿ ತಾಯಿ ಮತ್ತು ತಂದೆ ಕೈಯನ್ನು ಮತ್ತು ಮಗನ ಕೈಯನ್ನು ಎರಡು ತೆಗೆದುಕೊಂಡು ಒಟ್ಟಿಗೆ ಸೇರಿ ತನ್ನ ಪ್ರಾಣವನ್ನು ಕೊಟ್ಟಳು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಾನು ನೀನು ಮತ್ತು ಒಂದಾಗಲಿಕ್ಕೋಸ್ಕರ ದೇವರು ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾನೆ. ತನ್ನ ಪ್ರಾಣವನ್ನೇ ಕೊಟ್ಟು ಮುರಿದು ಹೋಗಿರ್ತಕ್ಕಂಥ ಸಂಬಂಧವನ್ನು ದೇವರು ನಮಗೆ ಪುನಃ ಕಟ್ಟತಕ್ಕಂಥನಾಗಿದ್ದಾನೆ. ಆ ಮುರಿದು ಹೋಗಿರ್ತಕ್ಕಂಥ ಸಂಬಂಧವನ್ನು ದೇವರು ಪುನಃ ಕಟ್ಟಲಿಕ್ಕೋಸ್ಕರ ದೇವರು ಒಂದು ಯೋಜನೆ ಮಾಡಿದ್ದಾನೆ. ನಾನು ನೀನು ಇವತ್ತಿನ ದಿವಸದಲ್ಲಿ ಒಂದಾಗಬೇಕು. ಆ ಕಳೆದು ಹೋಗಿರ್ತಕ್ಕಂಥ ಏದೇನು ತೋಟದ ಒಂದು ಅನುಭವವನ್ನು ಪುನಃ ನಾವು ಗಳಿಸ್ಕೊಳ್ಬೇಕು. ದೇವ್ರ ಜೊತೆಲಿ ನಾವು ಸಂತೋಷವಾಗಿರಬೇಕು, ದೇವ್ರ ಜೊತೆಲಿ ಅನುನ್ನತವಾಗಿರಬೇಕು, ದೇವ್ರ ಜೊತೆಲಿ ನಾವು ಪ್ರಾರ್ಥನೆಯಲ್ಲಿ ಕಾಲ ಕಳಿಬೇಕು. ಅದೇ ದೇವರು ಇಷ್ಟವಾಗಿದೆ. ಅದರಿಂದ ಇವತ್ತು ದಿವಸ ಎಚ್ಚರಲಿಕ್ಕೆ ಇಷ್ಟಪಡ್ತೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ನಾನು ನೀನು ಈಗ ದೇವ್ರ ಕಡೆ ಬಂದಾಗ ಕಳೆದು ಹೋಗಿರ್ತಕ್ಕಂಥ ಏದೇನು ತೋಟದ ಅನುಭವವನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆ ಅನುಭವದಲ್ಲಿ ನಾವು ಸೇರಿಕೊಂಡು ದೇವರಿಗೆ ನಾವು ಒಂದಾಗಿ ಪ್ರಾರ್ಥನೆ ಮಾಡುವಾಗ ಪರಲೋಕದ ಭಾಗ್ಯತೆ ನಮಗೆ ಸಿಗ್ತಕ್ಕಂಥದ್ದಾಗಿದೆ. ಆ ಪರಲೋಕಕ್ಕೆ ನಾವೆಲ್ಲರೂ ಸೇರಬೇಕೆಂಬುದೇ ದೇವರ ಆಸೆ ಆಗಿದೆ. ಅದಕ್ಕೋಸ್ಕರ ಕುಳಿತಕ್ಕಂಥ ನಿಮ್ಮೆಲ್ಲರಿಗೆ ಹೆಚ್ಚಲಿಕ್ಕೆ ಇಷ್ಟಪಡ್ತೇನೆ. ಯಾರೇ ಇರಲಿ, ಎಲ್ಲೇ ಇರಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥ ಈ ಒಂದು TV ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಂದು ಆವೃತ್ತಿ ಎಚ್ಚರಿಸ್ತೇನೆ. ನಾವು ಆದಷ್ಟು ಮಟ್ಟಿಗೆ ದೇವರ ಸನ್ನಿಧಾನದಲ್ಲಿ ಹೋಗೋಣ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿ ಹೇಳುತ್ತದೆ, ಇಗೋ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ. ಪ್ರೇರಿತ ದಿವಸದಲ್ಲಿ ಸ್ವಾಮಿ ನಮ್ಮ ಜೊತೆಯಲ್ಲಿ ಊಟ ಮಾಡಿ ನಮ್ಮ ಜೊತೆಯಲ್ಲಿ ಸಂತೋಷವಾಗಿರಲಿಕ್ಕೆ ಆತನು ಆಸೆ ಉಳ್ಳವನಾಗಿದ್ದಾನೆ. ಅದಕ್ಕೋಸ್ಕರ ನೀವೆಲ್ಲರೂ ಆತನಿಗೆ ಬೆಳಗ್ಗೆ ಬರಬೇಕೆಂಬುದೇ ನನ್ನ ಆಸೆಯಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರನ್ನು ವಿಶೇಷವಾಗಿ ಆಶೀರ್ವದಿಸು. ಪ್ರತಿಯೊಬ್ಬರು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿ ಈ ವಾಕ್ಯದ ಪ್ರಕಾರ ನಡೆದು ನಿನ್ನಿಂದ ಬರತಕ್ಕಂಥ ಆ ರಕ್ಷಣೆ ಯೋಜನೆಯಲ್ಲಿ ಭಾಗಿಯಾಗಿ ಸ್ವಾಮಿ ಆ ರಕ್ಷಣೆ ಹೊಂದುವಾಗೆ ನಿನ್ನ ಸಹಾಯ ಮಾಡಬೇಕಾಗಿ ಕೇಳ್ತೇವೆ. ನಾವೆಲ್ಲರೂ ಆ ಪರಲೋಕ ರಾಜ್ಯಕ್ಕೆ ಬರಬೇಕು ಸ್ವಾಮಿ. ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರ್ತಕ್ಕಂಥ ಆ ಭಾಗ್ಯತೆ ಕೊಟ್ಟು ನಡೆಸಿ ನಿನ್ನ ಮಹಿಮೆ ಹೊಂದಬೇಕಾಗಿ ಪ್ರಿಯ ಗುರುವಾದ ಯೇಸು ಕ್ರಿಸ್ತನ ದಿವ್ಯ ನಾವು ಬೇಡ್ತೇವೆ ಸ್ವಾಮಿ. ಆಮೇನ್.